ಶುರುನಲ್ಲೇ ಒಳ್ಳೆ ಮಜಾ ಕೊಡ್ತು. ಹೋಗ್ತಾ ಹೋಗ್ತಾ ಸಿನಿಮಾ ಬೇರೆ ರೂಟ್ಗೆ ತಗೋತು. ಎಲ್ಲರಿಗೂ ನಮಸ್ಕಾರ. ರಾಜಧಾನಿ ನಾಯಕರು ಚಾನಲ್ಗೆ ಸ್ವಾಗತ. ಕರುಪು ಸೂರ್ಯ ಅವರ ಸಿನಿಮಾ. ಈ ಸಿನಿಮಾ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಚಾನಲ್ಗೆ ಯಾರಾದರೂ ಹೊಸ್ದಾಗಿ ಬಂದಿರೋರು ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮ್ಯಾಟ್ರ್ ಮುಗಿಸೋಣ ಬನ್ನಿ. ನನ್ನ ಮಗಳ ಆಪರೇಷನ್ಗೆ ಕೇರಳದಿಂದ ಚೆನ್ನೈಗೆ ಬರೋವಂಥ ಒಂದು ಫ್ಯಾಮಿಲಿ, ಅಂದರೆ ಅಪ್ಪ ಮತ್ತು ಮಗಳು. ಅವರು ಸ್ಟೇಷನ್ಗೆ ಬರ್ತಾರೆ. ಸ್ಟೇಷನ್ನಿಂದ ಕೆಳಗಡೆ ಇಳಿದು ಹೋಗಬೇಕಾದ್ರೆ ಅವರು ತಂದಿರೋ ಅಂಥ ಚಿನ್ನ ಕಳ್ತನ ಆಗುತ್ತೆ. ಆ ಚಿನ್ನನ ಪೊಲೀಸವ್ರು ಕಂಡುಹಿಡಿತಾರೆ. ಅದಾದಮೇಲೆ ಆ ಚಿನ್ನನ ನೀವು ಪಡ್ಕೋಬೇಕು ಅಂದರೆ ಕೋರ್ಟಲ್ಲಿ ಒಂದು ದಿನದಲ್ಲಿ ಮುಗ್ದೋಗುತ್ತೆ ಅಂತ ಕಳಿಸ್ತಾರೆ. ಆ ಒಂದು ದಿನನೇ ಏನಾಗುತ್ತೆ ಅನ್ನೋದೇ ಈ ಸಿನಿಮಾದ ಪ್ಲಾಟ್ ಅಂತಲೇ ಹೇಳ್ಬೋದು. ಶುರುವಿನಲ್ಲಿ ಸೂಪರಾಗೇ ಇತ್ತು, ಎಮೋಷನ್ಸ್ ಸಕ್ಕತ್ತಾಗಿತ್ತು, ಪ್ಲಾಟ್ ಸಕ್ಕತ್ತು ಟೈಮ್ ತೊಗೊಂಡು ಕೂರಿಸ್ತಾ ಇದ್ರು. ಇಲ್ಲಿ ಹೀರೋ ಎಂಟ್ರಿ 40 ನಿಮಿಷ ಆದಮೇಲೆ ಬರುತ್ತೆ. ಬಟ್ ಅಲ್ಲಿ ತನಕನೂ ಸಿನಿಮಾ ಪ್ಲಾಟ್ನ ಕೂರಿಸ್ತಾ ತುಂಬ ಚೆನ್ನಾಗೇ ತೊಗೊಂಡೋಗಿದ್ದಾರೆ. ಒಳ್ಳೆ ಎಮೋಷನ್ ಸೀನ್ಸ್ಗಳಿದೆ. ಒಂದು ಕೋರ್ಟ್ ಅಂದರೆ ಯಾವ ಥರ ನಡೆಯುತ್ತೆ, ಲಾಯರ್ ಅವರ ಬಿಹೇವಿಯರ್ಗಳು ಯಾವ ಥರ ಇರುತ್ತೆ, ಒಂದು ಲಾ ಪ್ರಿಮಿಸಸ್ ಒಳಗಡೆ ಅಂದರೆ ಕೋರ್ಟ್ ರೂಮ್ ಡ್ರಾಮಾ ಯಾವ ಥರ ನಡೆಯುತ್ತೆ, ಕೋರ್ಟ್ ಒಳಗಡೆ ಯಾವ ಥರ ಲಿಟಿಗೇಷನ್ಸ್ಗಳು ನಡೆಯುತ್ತೆ, ಯಾವ ಥರ ಮನಿಗಳು ಡೀಲ್ಸ್ ಆಗುತ್ತೆ, ಇಡೀ ಕೋರ್ಟಲ್ಲೇ ಲಾಯರ್ಗಳು ಯಾವ ಥರ ಇರ್ತಾರೆ, ಏನು ಎತ್ತ ಅನ್ನೋದೆಲ್ಲನೂ ಈ ಸಿನಿಮಾದಲ್ಲಿ ಸಖತ್ತಾಗೇ ಕೂರಿಸಿದ್ದಾರೆ. ಇದಾದ ಮೇಲೆ ದೇವರೇ ಲಾಯರ್ ಆಗಿ ಬರ್ತಾರೆ. ಬಂದ ಮೇಲೆ ಏನಾಗುತ್ತೆ ಅನ್ನೋದು ಸಿನಿಮಾದ ಮುಂದಿನ ಹಂತಕ್ಕೆ ಹೋಗುತ್ತೆ. ಇಲ್ಲಿ ತನಕ ಸೀರಿಯಸ್ ಆಗಿ ಕೆಲವೊಂದು ಎಮೋಷನ್ಸ್ ಆಗಿ ಕೂತಿರೋಂಥ ಸಿನಿಮಾ ದೇವ್ರು ಬಂದ ಮೇಲೆ ಒಂದು ಸ್ವಲ್ಪ ಕಾಮಿಡಿ ಟಚ್ಗೆ ಹೋಗುತ್ತೆ, ಕಮರ್ಷಿಯಲ್ ಟಚ್ಗೆ ಹೋಗುತ್ತೆ, ಸಿನಿಮಾ ಲಿಬರ್ಟಿಗೆ ಹೋಗುತ್ತೆ. ನಾವು ಮನುಷ್ಯರು ಯಾವುದೇ ರೂಲ್ಸು ರೆಗ್ಯುಲೇಷನ್ಸು ಲಾ ಏನೇ ಬಿಲ್ಡ್ ಮಾಡಿದ್ರು ದೇವ್ರ ಮುಂದೆ ಅದು ಯಾವುದೂ ನಡೆಯಲ್ಲ ಅನ್ನೋದು ಕ್ಲಿಯರ್ ಕಟ್ಟಾಗಿ ಎಷ್ಟೊಂದು ಸಿನಿಮಾಗಳಲ್ಲಿ ಬಂದಿದೆ. ಈ ಸಿನಿಮಾ ಸ್ಪೆಷಲ್ ಏನಪ್ಪ ಅಂದರೆ ಹೊಸ ಕೋರ್ಟು, ಹೊಸ ಥರ ಸಿಸ್ಟಮ್ಮು, ಹೊಸ ಥರ ತೀರ್ಪು, ಮಜಾ ಇದೆ. ನನಗೆ ಸಿನಿಮಾದಲ್ಲಿ ತುಂಬ ಕಾಡ್ದಂಥ ಕ್ಯಾರೆಕ್ಟರ್ ಬಿಗಿನಿಂಗಲ್ಲಿ ಬರೋ ತಂದೆ ಮತ್ತು ಮಗಳು ಕ್ಯಾರೆಕ್ಟರ್ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗೇ ಎಮೋಷನ್ಸ್ನ ಸೂಪರಾಗೇ ಕ್ಯಾರಿ ಮಾಡಿದ್ದಾರೆ. ಅದಾದಮೇಲೆ ಸೂರ್ಯ ಅವರು ಗಾಡ್ ಮೋಡ್ ಆನ್ ಆಗುತ್ತೆ ನೋಡಪ್ಪ, ಏನೇನು ಮಾಡಿಸ್ಬೇಕೋ ಅವೆಲ್ಲ ಮಾಡಿಸಾಕ್ಬಿಟ್ಟಿದ್ದಾರೆ ಸೂರ್ಯ ಅವ್ರ ಕೈಲಿ. ನಿಜವಾಗ್ಲೂ ಲಿಟ್ರಲಿ ಹ್ಯಾಟ್ಸ್ ಆಫ್ ಒನ್ ಮ್ಯಾನ್ ಶೋ ಅಂತ ಏನಾದರೂ ಇದ್ದರೆ ದಟ್ ಈಸ್ ಸೂರ್ಯ ಅವರು ಬಂದ ಮೇಲೆ ಇಡೀ ಸಿನಿಮಾ ಬೇರೆ ರೀತಿ ಬೇರೆ ರೂಪಕ್ಕೆ ತಗೊಳ್ಳುತ್ತೆ. ಅದ್ರ ಜೊತೆಗೆ ಇಲ್ಲಿ RJ ಬಾಲಾಜಿ ಅವರೇನೆ ವಿಲನಾಗಿ ಮಾಡಿರೋದ್ರಿಂದ ಅವರು ಕೂಡ ಅವ್ರಿಗೆ ಎಷ್ಟು ಕ್ಯಾರೆಕ್ಟರ್ ಸ್ಪೇಸ್ ಬೇಕೋ ಅಷ್ಟು ತೊಗೊಂಡು ಇನ್ನು ಮಿಕ್ಕಿದೆಲ್ಲನೂ ಸೂರ್ಯ ಅವ್ರಿಗೆ ಕಾಮಿಡಿ ಕಮರ್ಷಿಯಲ್ಗೆ ಫ್ಯಾನ್ಸ್ಗೆ ಏನು ಬೇಕೋ ಅದನ್ನು ಕೊಟ್ಟಿದ್ದಾರೆ. ಇದಕ್ಕಿಂತ ಮುಖ್ಯವಾಗಿ ಒಬ್ಬರನ್ನ ನಾವು ಹಾಡಿ ಕೊಂಡಾಡಲೇಬೇಕು, ದಟ್ ಈಸ್ ಸಾಯಿ ಅಭಯಂಕರ್ ಅವರ ಬ್ಯಾಕ್ಗ್ರೌಂಡ್ ಸ್ಕೋರ್ ಆಗಿರ್ಬೋದು, ಸಿನಿಮಾದಲ್ಲಿ ಬರೋ ಸಾಂಗ್ಸ್ ಆಗಿರ್ಬೋದು ತುಂಬ ಚೆನ್ನಾಗೇ ಬಂದಿದೆ. ಸಣ್ಣ ಸೀನ್ಗಳಿಗೆ ಕೊಟ್ಟಿರೋವಂಥ ಎವ್ಯುಲೇಷನ್ಸ್ ಆಗಿರ್ಬೋದು, ದೊಡ್ಡ ಸೀನ್ಗಳಿಗೆ ತುಂಬ ಇಂಪ್ಯಾಕ್ಟ್ ಬೀಳೋವಂಥ ಎಮೋಷನ್ಸ್ನ ಕೊಟ್ಟಿರೋದಾಗಿರ್ಬೋದು ಸೂಪರಾಗೆ ಮಾಡಿದ್ದಾರೆ. ಎಕ್ಸ್ಪೆಷಲಿ ಸಿನಿಮಾದ ಕ್ಲೈಮ್ಯಾಕ್ಸಲ್ಲಿ ಸೂರ್ಯ ಅವರು ಬೇರೆ ರೀತಿ ಬೇರೆ ಅವತಾರದಲ್ಲಿ ಬರ್ತಾರೆ. ಆ ಅವತಾರ ಬರೋಕ್ಕಿಂತ ಮುಂಚೆ ನಮಗೆ ಅವರ ಪ್ರೀವಿಯಸ್ ಸಿನಿಮಾ ಒಂದು ನೆನಪಾಗುತ್ತೆ. ಥಿಯೇಟ್ರಲ್ಲಿ ಈ ಸೀನ್ನ ನೋಡಿರೋವಂಥ ಆಡಿಯನ್ಸಿಗೆ ಮಾತ್ರ ನಿಜವಾಗ್ಲೂ ಲಿಟ್ರಲಿ ಗೂಸ್ ಬಂಪ್ಸ್, ಜೊತೆಗೆ ಆ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಬ್ಲಾಸ್ಟ್ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ತಪ್ಪೇ ನಡೀತಾ ಇಲ್ಲ ಜಗತ್ತಲ್ಲಿ ಅಂದಮೇಲೆ ಕೋರ್ಟಲ್ಲಿ ಕೇಸಲ್ಲಿ ಬರುತ್ತೆ, ಆ ಸೀನ್ಸ್ಗಳೆಲ್ಲ ಮಜಾ ಇದೆ. ಲಿಟ್ರಲಿ ಈ ಸಿನಿಮಾ ಕರುಪು ಅನ್ನೋ ಸಿನಿಮಾ ಏನಿದೆ ತುಂಬ ಚೆನ್ನಾಗಿ ಒಂದು ಪ್ರಾಪರ್ ಕಮರ್ಷಿಯಲ್ ಮಾಸ್ ಮಸಾಲ ಜೊತೆಗೆ ಲೈಟ್ ಎಮೋಷನ್ಸ್ನ ಮಿಕ್ಸ್ ಮಾಡಿ ಫ್ಯಾನ್ಸಿಗೂ ಕೂಡ ಫ್ಯಾಮಿಲಿ ಕೂಡ ಎಲ್ಲೂ ಕುಂದು ಕೊರತೆ ಬರೆದಿರೋ ಥರ ಮಾಡಿದ್ದಾರೆ. ಅಫ್ಕೋರ್ಸ್ ತ್ರಿಷಾ ಅವ್ರ ಬಗ್ಗೆ ಮಾತಾಡಲಿಲ್ಲ ಅಂದರೆ ತಪ್ಪಾಗುತ್ತೆ. ತುಂಬ ಚೆನ್ನಾಗಿ ಕ್ಯೂಟಾಗಿ ಮುಂದಾಗೇ ಕಾಣಿಸ್ಕೊಂಡಿದ್ದಾರೆ. ಓವರಾಲ್ ಸಿನಿಮಾ ನೋಡಬೇಕಾದ್ರೆ ಕ್ಲೈಮ್ಯಾಕ್ಸಲ್ಲಿ ಇನ್ನೊಂದು ಥರ ಬರುತ್ತೆ. ನೋಡೋಣ, ಪಾರ್ಟ್ 2 ಏನಾದರೂ ತೆಗೆದ್ರೆ ಈ ಸಲ ಮಜಾ ಬೇರೆ ಲೆವೆಲ್ಗೆ ಹೋಗುತ್ತೆ ಅಂತ ಹೇಳ್ತಾ ನಾನು ರಿವ್ಯೂ ಮುಗಿಸ್ತಾ ಇದ್ದೀನಿ. ಗೊತ್ತಲ್ವಾ, ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೋಗಿ ಬರುವೆವು. ಧನ್ಯವಾದಗಳು. ಶುಭ ದಿನ.